ಇವತ್ತು ಅದೇನೋ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ನಮ್ಮ ಕನ್ನಡದವ್ರನ್ನೆಲ್ಲ ಸೇರಿಸ್ಕೊಂಡು ಬೈ ಉದರ್ ಜಾಕೆ ಕ್ಯಾ ಬೋಲೆಗಾ ಸಬ್ಕೋ. ನಮಸ್ಕಾರ ಎಲ್ಲರಿಗೂ. ನೋಡಿ ಇವ್ ಗೇಮ್ ಆಡೋದ್ರಲ್ಲಿ ಹೆವಿ ಪಂಟ್ರು. ಇವ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಡೆಟಾಲ್ ಶಾಪ್ ಬಿಟ್ಟಾರೆ. ನೋಡಿ ತಿಂಡು ತಿನಿಸುಗಳೆಲ್ಲ ಅಲ್ಲಿ ರೆಡಿ ಇದೆ. ನೋಡಿ ನೋಡಿ ಮಿನಿಮಮ್ ಅಂದ್ರೆ ಒಂದು 7 ಮಸಾಲ ಪುರಿ ಪೋಣಿಸೋರೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿರೋ ಸಿಟಿ ಬಂದ್ಬಿಟ್ಟು ರೇಗಿನ್ಸ್ಬರ್ಗು. ಅಲ್ಲಿ ಒಂದು ಕನ್ನಡ ಸಂಘ ಇದೆ, ಕ್ರೇಜಿ ಕನ್ನಡ ಸಂಘ. ಅವರು ಇವತ್ತು ಅದೇನೋ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ನಮ್ಮ ಕನ್ನಡದವ್ರನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಈವೆಂಟ್ ಇದೆ ಅಲ್ಲಿ. ಸೊ ಅಲ್ಲಿ ಹೋಗೋಣ. ಇನ್ನೂ ನಮ್ಮ ಗೆಳೆಯರು ಎಲ್ಲರೂ ಬರ್ತಾರೆ, ಜೊತೆಗೆ ಇವರು ಬರ್ತಾರೆ. ನೋಡೋಣ ಏನೇನು ಇರುತ್ತೆ ಅಂತ. ನಮ್ಮ ಕನ್ನಡದ ಶೈಲಿ ಊಟಗಳೆಲ್ಲ ಇರುತ್ತಂತೆ, ಹಂಗೆ ಯಕ್ಷಗಾನ ಏನೇನೋ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾರಂತೆ. ನೋಡೋಣ ಹೋಗಿ ಹೇಗಿರುತ್ತೆ ಏನು ಕತೆ ಅಂತ ಎಲ್ಲ. ನಮ್ಮ ಫಸ್ಟ್ ಇವೆಂಟು ಈ ಥರ ಇಲ್ಲಿ ಬಂದಮೇಲಿಂದ. ಸೊ ಜರ್ಮನಿಲಿ ಒಂದು ಒಳ್ಳೆ ಕನ್ನಡ ಜಾತ್ರೆ ಅಂತ ತೋರಿಸ್ತೀವಿ, ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ಓಕೆ ಬಾಯ್. ಬೈ ಉದರ್ ಜಾಕೆ ಕ್ಯಾ ಬೋಲೆಗಾ ಸಬ್ಕೋ. ನಮಸ್ಕಾರ ಎಲ್ಲರಿಗೂ. ನೋಡಿ, ನಾವು ಯಾವತ್ತಾದ್ರೂ ಫೋನ್ ಎತ್ತಲಿಲ್ಲ, ಏನಾದರೂ ಮಿಸ್ಸಿಂಗ್ ಏನಾದರೂ ಇದ್ದರೆ ಎಲ್ಲನ ಜರ್ಮನಿಲಿ ಯಾವುದೇ ಬಸ್ ಸ್ಟಾಪ್ ಇದ್ರೂ ಅಲ್ಲಿ ನಮ್ಮನ್ನ ಹುಡುಕಿ. ಯಾಕೆಂದರೆ ಬಸ್ ಕಾದು ನಾವು ಅರ್ಧ ಜೀವನನ ಕಳೆದ್ಬಿಟ್ಟಿದ್ದೀವಿ ಇಲ್ಲಿ. ಸೊ ಜರ್ಮನಿಲಿ ಯಾವುದೇ ಬಸ್ ಸ್ಟಾಪಲ್ಲಿದ್ದರೂ ನಾವು ವೆಯ್ಟ್ ಮಾಡೋದು ನಿಮ್ಗೆ ಕಾಣಿಸುತ್ತೆ. ನೋಡಿ ನಮ್ಮನ್ನೆಲ್ಲ ರೆಡಿ ಆಗೋದೇನೂ ಇಲ್ಲ, ನಾರ್ಮಲಾಗಿ ಬನ್ನಿ ಅಂತ ಎಷ್ಟು ಸ್ಮಾರ್ಟಾಗಿ ರೆಡಿ ಆಗಿಬಿಟ್ಟು ಬಂದವ್ರು ಇವರು. ನೋಡಿ ಆಲ್ರೆಡಿ ಕನ್ನಡ ಇವೆಂಟ್ಗಳು ಸ್ಟಾರ್ಟ್ ಆಗತ್ತಾರೆ, ಇದೆ ಎಲ್ಲರೂ ನಡ್ಕೊಂಡು ಬರ್ತಾವ್ರೆ. ನೋಡೋಣ ಎಲ್ಲಿದೆ ಅಂತ ಹೇಳೇನಾದ್ರು. ಇವ್ರು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ತುಂಬ. ಓಜಿ ನೋಡಿ ಇದೆ ಇವೆಂಟು. ಇನ್ನು ಮುಂದೆ ಇದ್ರ ಬಗ್ಗೆ ಜೋರಾಗಿ ಹೇಳ್ತೀನಿ ರೀ. ಈಗೆಲ್ಲ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ಸ್ವಲ್ಪ ಭಯ. ಆಮೇಲೆ ನೋಡಿ ಏನೇನೋ ಐಟಮ್ಸ್ ಮಾಡಿದ್ದಾರೆ ಕ್ರೇಜಿಯಾಗಿ ಎಲ್ಲ ಇದೆ. ನಮಸ್ಕಾರ ಅಣ್ಣ. ನೋಡಿ ಏನೇನು ಮಾಡ್ತಾರೆ, ನೋಡೋಣ ಏನೇನು ಕೊಡ್ತಾರೆ. ನೋಡಿ ಇಲ್ಲೇನೋ ಕೂಪನ್ ಕೊಡ್ತಾರಂತೆ, ಬನ್ನಿ ಇಸ್ಕೊಳ್ಳೋಣ. ನೋಡಿ ಇದರಿಂದ ಗೇಮ್ಸ್ ಆಡ್ಬೋದಂತೆ. ಇದರಿಂದ ಅದ್ರ ಜೊತೆ ಆಡ್ಸಲ್ಲ ನಾ ಗೇಮ್ಸ್. ನೋಡಿ ಇವ್ ಗೇಮ್ ಆಡೋದ್ರಲ್ಲಿ ಹೆವಿ ಪಂಟ್ರು. ಸ್ವಲ್ಪ ಸುಮ್ಮನೆ ಇರ್ತೀರ, ಸ್ಲೋ ಆಗಿರ್ತೀರ. ನೋಡಿ ಇವ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಡೆಟಾಲ್ ಶಾಪ್ ಬಿಟ್ಟಾರೆ. ಗೇಮ್ ಅಂತೆ, ಎಲ್ಲರೂ ಕನ್ನಡದವ್ರೇನೆ. ಕನ್ನಡದವ್ರು ಇವೆಂಟ್ಗೋಸ್ಕರ ಬರ್ತಾ ಇದಾರೆ. ಬೋಲ್ ಬೈ ಕನ್ನಡ. ನೋಡಿ ತಿಂಡು ತಿನಿಸುಗಳೆಲ್ಲ ಅಲ್ಲಿ ರೆಡಿ ಇದೆ, ಇನ್ನು ಬಾಕಿ ಇದೆ. ಇಲ್ಲಿ ಮುಂದೆ ರಿಂಗ್ ಆಟ ಇದೆ. ಓಕೆ ನೆಕ್ಸ್ಟ್ ಮಹೇಶಣ್ಣ ಕೈ ಹಾಕ್ತಾರೆ. ನೋಡಿ ನಮ್ಮ ಹುಡುಗ ಈಗ ಬುಗ್ರಿ ಆಡಿಸ್ತಾನೆ. ಕಾಲ ನೋಡಿ ಇವ್ರಿಗೆಲ್ಲರಿಗೂ ಗೊತ್ತು ಆಡೋದಕ್ಕೆ. ಬರಲ್ಲ ಅಂದ್ರೆ ಹೇಳೋ, ಪರವಾಗಿಲ್ಲ. ಸ್ವಲ್ಪ ದಪ್ಪ ಗಂಟು. ಇಲ್ಲಾರ ನೋಡಿಲ್ಲ ಬಿಡು, ನಾನು ಮಾಡಿಲ್ಲ. 2 ದಿನದಿಂದ ಸುತ್ತಾನೆ ಇದ್ದಾನೋ. ಚೆನ್ನಾಗಿ ಸುತ್ತು ಸರ್. ಸರ್ ಅಣ್ಣ ಯಾರಿಗೂ ಹೊಡೆಯಂಗಿಲ್ಲ. ಶಂಭೈ ಚೋಡ. ಮತ್ತೆ ಇನ್ನೊಂದ್ಸರಿ ಮಾಡ್ತಾ ಇದೀನಿ, ನೀನು ಬಿಟ್ಟಿಲ್ಲ. ಶಂಭೈ ಹಿಂಗೆ ಹೇಳಿದಾಗ 100% ಇತ್ತು ಶಿವಂಬೈ.
ಬೈ ದೋ ನಾಟ್ ದಾಲ ಲಾಸ್ಟ್ ಮೇ ಸಪೋರ್ಟ್ ಮುಂದುವರಿಸೋಣ. ಬನ್ನಿ ಎಲ್ಲರೂ ಮಧ್ಯೆ ಬನ್ನಿ, ಜಾಗ ಬನ್ನಿ. ಬೈ ನೀವು ಹೋಗ್ರಿ ಜೊತೆಗೆ. ನಾನು ಒಂದಕ್ಕ ನಾಲ್ಕು ಧೂಳು ಎಲ್ಲ ತೋರಿಸ್ತೀನಿ ರಿಯಾಕ್ಷನ್ ಒಂಚೂರು ಹಂಗೆ. ನಮ್ಮ ಶಿವಂ ಬೈ ಸೈಡ್ ಬೈಗ ಶಿವಂ ಬೈ ಆರೋ तीन भी डाल ले. ಯಾರೋ ಹೋಜಿ ಅಮಿತ್ ಮಿಲರ್ ಶಿವಂ ಬೈ शिवम 500. ಬೈ घर संतूर 50-50 ಚಾನ್ಸ್. ಅಯ್ಯೋ ಯಾವ್ದು ಲೆಫ್ಟ್ ಅಂತ ಫಸ್ಟ್ ಕರೆಕ್ಟಾಗಿ ಹೇಳು. ನಮ್ಮ ಕಲಾವಿದರು ಚಿನ್ನಾರಿಗಳೆಲ್ಲ ದಯವಿಟ್ಟು ಹೊರಗಡೆ ಬರಬೇಕು. ಅವ್ರು ಇಲ್ಲ ಅಂದ್ರೆ ಪಾಪ ಬೇಜಾರಾಗಿ ಚಾಡ್ಕೊಂಡ್ಬಿಟ್ರು ಅವರು. ಥ್ಯಾಂಕ್ ಯು. ನೋಡಿ ಎಲ್ಲ ಟೋಕನ್ಸ್ ಎಲ್ಲ ಇಸ್ಕೊಂಡಿದ್ದೀವಿ ಊಟದ್ದು. ನೋಡಿ ಇಲ್ಲ ರೆಡಿ ಇದೆ. ಇಡ್ಲಿ ಅಕ್ಕ 8 ಬಟರ್ ಮಿಲ್ಕ್ ಇದೆ. ನೋಡಿ ನಮ್ಮ ಕನ್ನಡದವರು ಫ್ಯಾಮಿಲಿ ಇದು ಮಾಡ್ತಿದ್ದಾರೆ. ನಾವು ಬಂದಿರೋದಕ್ಕೆ ಕಾರಣನೇ ಇವರೇ ಫೋನ್ ಮಾಡಿರೋದು. ನೋಡಿ ಒಂದೂವರೆ ವರ್ಷ ಆದ್ಮೇಲೆ ಇಡ್ಲಿ ಸಿಕ್ಕಿರೋದು ನೋಡಿ.
ಮಾಡ್ತೇನೆ ನೋಡೋಣ. ಇನ್ನೇನು ಆಶ್ಚರ್ಯ ಇದು? ಗುಹೆಯನ್ನು ನೇರವಾಗಿ ಪ್ರವೇಶಿಸಿದ ನಾನು ನಿರೀಕ್ಷಿಸಿದ್ದು ಕರಡಿಯನ್ನ, ಆದರೆ ಒಬ್ಬ ಎತ್ತಿಕೊಂಡು ಒಳಗಿರು ಅಂತವರ್ಯಾರು? ನಿಮ್ಮ ಒಂದು ಜೋರಾದ ಚಪ್ಪಾಳೆ ಬರಲಿ. ತನ್ಮೂಲಕವಾಗಿ ನೀವು ನಮಗೆ ಮತ್ತೊಂದು ಕಡೆ ಹೀಗೆ ಯಕ್ಷಗಾನವನ್ನು ಮಾಡಿ ಇನ್ನೂ 4-6 ಜನ ಕನ್ನಡಿಗರಿಗೆ ಕನ್ನಡ ರೈತರಿಗೆ ಯಕ್ಷಗಾನವನ್ನು ತಲುಪಿಸುವಂತಹ ಕಾರ್ಯಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿದಂತಾಗ್ತದೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, 2 ನಿಮಿಷದ ಹೊತ್ತು ದಯಮಾಡಿ ಹೋಗಿ ಇವತ್ತಿನ ಫೀಡ್ಬ್ಯಾಕನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ನಾನು ಮಾತನಾಡಿಸ್ತೇನೆ. ಬಿಡೋ ನೋಡಿ, ಮಿನಿಮಮ್ ಅಂದ್ರೆ ಒಂದು 7 ಮಸಾಲ ಪುರಿ ಪೋಣ್ಸವ್ರೆ. ಸೊ ನೋಡಿ, ಇವತ್ತಿನ ಈವೆಂಟ್ ಮುಗೀತು. ಸೊ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಆಚೆ ಬಂದಿದ್ದಾರೆ. ಈವೆಂಟ್ ಏನೋ ಕ್ರೇಜಿ ಆಗಿತ್ತು. ಯಾವುದೋ ಯಕ್ಷಗಾನ ಅವರಂತೂ ಕ್ರೇಜಿಯಾಗಿ ಮಾಡಿದ್ರು. ಸೊ ಎಲ್ಲರೂ ಖುಷಿ, ಎಲ್ಲರೂ ಹ್ಯಾಪಿ ಜೀವನ ಆದ ಮದ್ದು ರೋಡೆ ಮಂಗಳೂರು ಬಂದು ಆಮೇಲೆ ಮಸಾಲೆ ಪೂರಿ ಏನೇನೋ ತಿಂದೆ, ಜಿಲೇಬಿ ತಿಂದಲ್ಲ. ಕರ್ನಾಟಕ ಜಿಲೇಬಿ ಇವ್ರ ಗರ್ಲ್ ಫ್ರೆಂಡ್ ಹೆಸರು.